Dear students, welcome back to online chemistry classes. In the previous video, we have discussed about atomic mass and how to calculate atomic mass, and we have also discussed average atomic mass. Right? Average atomic mass is calculated by considering the percentage of availability of elements. Okay? So by considering the percentage of availability, we can have the average atomic mass of every element. So in this video, we'll discuss about molecular mass. Okay, so molecular mass means molecular mass is the sum of atomic mass of elements present in the molecule. ಈಗ ಒಂದು ಮಾಲಿಕ್ಯೂಲ್ ಏನು ಇರ್ತದಲ್ಲ, ಮಾಲಿಕ್ಯೂಲ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ, ಅವೆಲ್ಲ ಎಲಿಮೆಂಟ್ಸ್ ಇದೆ ಅಟಾಮಿಕ್ ಮಾಸ್ ಅನ್ನ ನಾವು ಸಮ್ ಮಾಡಿದ್ವಿ ಅಂತಂದ್ರೆ ಆಡ್ ಮಾಡಿದ್ವಪ್ಪ ಅಂತಂದ್ರೆ ನಮಗೇನು ಸಿಗದಪ್ಪ ಅಂದ್ರೆ ವಿ ವಿಲ್ ಗೆಟ್ ಮಾಲಿಕ್ಯುಲರ್ ಮಾಸ್. ರೈಟ್, ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಮೋಲಾರ್ ಮಾಸ್ ಆಲ್ಸೋ. ಸೊ ಇಲ್ಲಿ ನೋಡ್ರಿ, ಇದನ್ನ ಹೆಂಗೆ ಒಬ್ಟೇನ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆರ್ ಒಬ್ಟೇನ್ಡ್. It is calculated by multiplying atomic mass with the number of atoms, and adding them together. Together will gives rise to what here? Molecular mass. For example, how to calculate molecular mass for some examples. I'll take first example, molecular mass of methane. ಯಾವುದು ಕ್ಯಾಲ್ಕುಲೇಷನ್ ಮಾಡೋದಪ್ಪ ಅಂದ್ರೆ ನಾವಿಲ್ಲಿ ಮಿಥೇನ್ ಮಾಲಿಕ್ಯುಲರ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು. ಸೊ ಮಿಥೇನ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ CH4. ಇದು ನೀವು 10th ಒಳಗೂ ಕಲ್ತಿರ್ತೀರಿ. ಹೈಡ್ರೋಕಾರ್ಬನ್ಸ್ ಅಂತ ಬಂದಿರ್ತೈತಿ. ಹೈಡ್ರೋಕಾರ್ಬನ್ಸ್ ಒಳಗ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವ್ದು ಹೇಳ್ರಿ? ಮಿಥೇನ್. ಮಿಥೇನ್ ಯಾಕೆ ಕರೀತಪ್ಪ ಅಂತಾರ? ಬಿಕಾಸ್ ದಿಸ್ ಕಾಂಪೌಂಡ್ ಹ್ಯಾಸ್ ಒನ್ ಕಾರ್ಬನ್ ಆಟಮ್. ಇಫ್ ದ ಹೈಡ್ರೋಕಾರ್ಬನ್ಸ್ ಹ್ಯಾವ್ ಗಾಟ್ ಒನ್ ಕಾರ್ಬನ್ ಆಟಮ್, ದೇ ಆರ್ ಕಾಲ್ಡ್ ಆಸ್ ಮಿಥೇನ್. Ethane means 2 carbon atoms. Propane means 3 carbon atoms. So about that hydrocarbons we'll discuss in the organic chemistry part. So the formula of methane is what here? CH4. Let us calculate molecular mass of methane. So how calculate ಮಾಡ್ತಾರೆ ನೋಡ್ರಲ್ಲಿ? Molecular mass is equal to molecular mass of CH4 is equal to ಏನಂತ ನೋಡ್ರಿ? It is calculated by multiplying the atomic mass with the number of atoms. ಇಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ ಹೇಳ್ರಿ ಮಿಥೇನ್ ಒಳಗ? 1 ಕಾರ್ಬನ್ ಆಟಮ್ ಅಂತಂದ್ರ 1 ಕಾರ್ಬನ್ ಆಟಮ್, it is to be multiplied by with what here? Atomic mass of carbon. ಮಲ್ಟಿಪ್ಲೈ ಆತ್ರಿ. ಆಮೇಲೆ ಮತ್ತೆ ಮಾಡ್ಬೇಕ್ರಿ adding them together ಅಂತಂದ್ರೆ ಇಲ್ಲಿ ಎರಡು ಆಟಮ್ಸ್ ಇದಾವೆ. ಯಾವಪ್ಪ ಅಂದ್ರೆ ಒಂದು ಕಾರ್ಬನ್ ಐತಿ, ಇನ್ನೊಂದು ಹೈಡ್ರೋಜನ್ ಐತಿ. ಈಗ ಕಾರ್ಬನ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನಾವು? ಹೈಡ್ರೋಜನ್ ಮಾಡ್ಕೋಬೇಕು. ಹೈಡ್ರೋಜನ್ ಅನ್ನ ಕಾರ್ಬನ್ ಜೊತೆ ಆಡ್ ಮಾಡ್ಕೋಬೇಕು. ಈ ಕಾರ್ಬನ್ ಮೂರ್ ಕೂಡಲೇ ಪ್ಲಸ್ ಮಾಡಿ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎಷ್ಟು ಇದಾವೆ ಹೇಳ್ರಿ? 4 ಹೈಡ್ರೋಜನ್ ಆಟಮ್ಸ್. 4 into atomic mass of hydrogen. So which is equal to 1 into what is the atomic mass of carbon? As I have already explained in the last video, atomic number of carbon is 6. So 6 ಇದ್ದಾಗ ಅದರ ಅಟಾಮಿಕ್ ಮಾಸ್ ಎಷ್ಟು ತಗೋಬೇಕು ಹೇಳ್ರಿ? ಜಸ್ಟ್ ಅದನ್ನ ಡಬಲ್ ಮಾಡ್ಕೊಂಡಾಗ ನಮಗೆ ಅಟಾಮಿಕ್ ಮಾಸ್ ಸಿಗ್ತೈತಿ 12. ಹೌದಾ? ಪ್ಲಸ್ 4 into atomic mass of hydrogen is how much? It is 1. Okay, total ಎಷ್ಟು ಆಗ್ತದೆ ನೋಡ್ರಿ? 1 into 12, 12 plus 4 into 1 ಅಂತಂದ್ರೆ 4. 12 plus 4 equal to ಎಷ್ಟು ಹೇಳ್ರಿ? 16. U ಅಂತಂದ್ರೆ ಯೂನಿಫೈಡ್ ಮಾಸ್ ಆರ್ AMU ಅಂತಾನೂ ಬರೀಬಹುದು. If you write in terms of gram, ಇದನ್ನ or if you write it as 16 gram, ಇದಕ್ಕೆ ಏನಂತ ಕರೀತೀವಿ ನಾವು? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರೀತೀವಿ. So this is called as what? If
you are writing the molecular mass of any compound in terms of gram, that is called as what here? Gram molecular mass. ಇದು ನಮಗೆ ಗೊತ್ತಿರೋದು ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ಗೆ ಜಸ್ಟ್ ಮಾಲಿಕ್ಯುಲರ್ ಮಾಸ್ಗೆ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತಂದ್ರೆ ಬಂದಂತ ಮಾಲಿಕ್ಯುಲರ್ ಮಾಸ್ ಅನ್ನ ನಾವು ಗ್ರಾಮ್ ಒಳಗೆ ಬರ್ತೀವಿ ಅಂತಂದ್ರೆ ಅಷ್ಟು ಅದಕ್ಕೆ ನಾವು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿಬೇಕು. ಸೊ ಯೂಶುವಲಿ ನಾವು ಯಾವುದೇ ಇದ್ರೊಳಗೆ ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡೋದ್ನಾಗ ಅಥವಾ ನ್ಯೂಮೆರಿಕಲ್ ಸಾಲ್ವ್ ಮಾಡೋದ್ನಾಗ ಮಾಲಿಕ್ಯುಲರ್ ಮಾಸ್ ಆಗಲಿ ಅಟಾಮಿಕ್ ಮಾಸ್ ಅನ್ನ ಗ್ರಾಮ್ ಒಳಗನ್ನ ತಗೋತೀವಿ ನಾವು. ಸೊ ನಾವು ಅವಾಗ ಏನಂತ ಕರಿಬೇಕು ಹೇಳಿ, ಗ್ರಾಮ್ ಅಟಾಮಿಕ್ ಮಾಸ್ ಅಂತ ಕರಿಬೇಕು ಅಥವಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿಬಹುದು. Okay, so we'll go for another example. So this is first example. I will go for another one. Second one, molecular mass of glucose. Molecular mass of glucose. Glucose molecular formula ಏನಪ್ಪಾ ಅಂತಂದ್ರೆ C6H12O6. ಇದು ನಿಮಗೆ ಗೊತ್ತಿದೆ, glucose molecular formula. ಏನು ಹೇಳ್ರಿ? The molecular formula of glucose is C6H12O6. Now we have to calculate molecular mass of that glucose. And calculate ಮಾಡ್ಕೋಬಹುದು ನೋಡ್ರಿ. Therefore molecular mass of glucose formula ಏನಂದ್ರೆ C6H12O6, which is equal to, same ಏನು ಮಾಡಬೇಕಪ್ಪ ಅಂತಂದ್ರೆ, we have to calculate molecular mass of any compound. We have to multiply the atomic mass with their number of atoms. ಇಲ್ಲಿ ಕಾರ್ಬನ್ ಎಷ್ಟು ಇದಾವೆ ಹೇಳಿ? 6 ಇದಾವೆ. ಅಂತ ಏನು ಮಾಡಬೇಕು ನಾವು? 6 into atomic mass of carbon. ಓಕೆ, ಕಾರ್ಬನ್ ಅಂದ್ಕೊಳ್ಳಿ ಮತ್ತೆ ಏನು ಮಾಡಬೇಕು? ಹೈಡ್ರೋಜನ್ ಹೋಗಬೇಕಿಲ್ಲ, ಒಂದು ಎಲಿಮೆಂಟ್ ಮುಗಿದ ಕೂಡಲೇ ಪ್ಲಸ್ ಮಾಡ್ಕೋಬೇಕು. We have to what? Add them together. ಹೈಡ್ರೋಜನ್ ಎಷ್ಟು ಇದಾವೆ ನೋಡಿ? 12 ಇದಾವೆ. ಅಂತಂದ್ರೆ 12 into atomic mass of hydrogen. ಹೈಡ್ರೋಜನ್ ಹಾಕುಲಿ ಏನಂತ ಆಕ್ಸಿಜನ್ ಐತಿ, ಪ್ಲಸ್ ಮಾಡಬೇಕು. ಪ್ಲಸ್ ಯಾವ್ದು ಹೇಳ್ರಿ? 6 ಆಕ್ಸಿಜನ್ ಆಟಮ್ಸ್ ಇದಾವು ಇಂಟು ಏನ್ ಮಾಡ್ಬೇಕು ಹೇಳ್ರಿ? ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್. ಸೊ ವಿಚ್ ಇಸ್ ಈಕ್ವಲ್ ಟು 6 ಇಂಟು atomic mass of carbon ಎಷ್ಟಿದ್ರಿ? I have already told you atomic mass of carbon is 12. Okay, 6 into 12 plus ಇಲ್ಲಿ ಏನೈತ್ರಿ? 12 into atomic mass of hydrogen is 1 plus 6 into atomic mass of oxygen is ಅಂತಂದ್ರೆ, since atomic number of oxygen is 8 and its atomic mass will be 16. So I suggest you to take one periodic table. So ಒಂದು ಸ್ಟೇಷನರಿ ಇದರೊಳಗೆ ಸಿಗ್ತದ್ರಿ, ಒಂದು periodic table xerox ತಗೋರಿ, ಅದು 5 rupees ಗೆ ಸಿಗ್ತದೆ. So you always be with your periodic table whenever you are studying this chemistry, because you have to remember certain elements and you have to remember their atomic number as well as their atomic weight or atomic mass. Okay, so here ಇಲ್ಲಿ ನೋಡ್ರಿ, ಆಕ್ಸಿಜನ್ ಅಟಾಮಿಕ್ ಮಾಸ್ ಎಷ್ಟು ಬಂತಪ್ಪ ಅಂತಂದ್ರೆ 16. ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಒಳಗೆ ಲಾಸ್ಟ್ ಕೊಟ್ಟಿರ್ತಾರ ಒಂದು ಪಿರಿಯಾಡಿಕ್ ಟೇಬಲ್ ಒಂದು ಪೇಜ್, ಅದನ್ನ ಜೆರಾಕ್ಸ್ ಸರಿ ತಗೋರಿ, ಅಥವಾ ಬುಕ್ ಸ್ಟಾಲ್ ಒಳಗೆ ಸಿಗ್ತೈತೆ, ಅದು 5 rupees ಕೊಟ್ಟರೆ ಪಿರಿಯಾಡಿಕ್ ಟೇಬಲ್ ಕೊಡು ಅಂತಂದ್ರೆ ಆ ಪಿರಿಯಾಡಿಕ್ ಟೇಬಲ್ ಅನ್ನು ಯಾವಾಗಲೂ ತಗೊಳ್ರಿ. ಅದ್ರ ಎಲಿಮೆಂಟ್ಸ್ ನೆನಪಿರಬೇಕು ನಮಗೆ, ಅದ್ರ ಅಟಾಮಿಕ್ ನಂಬರ್ ಗೊತ್ತಾಗಬೇಕಾಗತ್ತೆ. ಬಿಕಾಸ್ will tell you how to remember the elements present in the periodic table very easily, so while discussing about periodicity. So ಅದಕ್ಕಿಂತ ಮೊದಲ ಒಂದು at least ಒಂದು 10 to 15 ಎಲಿಮೆಂಟ್ಸ್ ನಿಮಗೆ ಗೊತ್ತಿರಬೇಕು, ಅದರ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಪ್ಲಸ್ ಅದರ ಅಟಾಮಿಕ್ ಮಾಸ್ನು ಗೊತ್ತಿರಬೇಕು. ಇದು ಗೊತ್ತಾದ್ರೆ ಇಲ್ಲಿ ನೋಡ್ರಿ, ಈಗ ಮಲ್ಟಿಪ್ಲೈ ಮಾಡ್ಕೊತ 6 into 12 ಅಂದ್ರೆ ಎಷ್ಟು ಹೇಳ್ರಿ? 72. 12 into 1 is 12 plus 6 into 16 96. Yes, which is equal to 72 plus 12 84. 84 plus 96 180. So this becomes as what here? 180. So therefore molecular mass of glucose is how much here? 180. You can write it as what? U, or you can write it as what here? 180 gram. If you write in terms of gram, that is called as gram molecular mass. So what we have got here? We have got molecular mass of glucose as how much here? 180 gram.
Okay. So students, we'll take another example. Calculate molecular mass of sugar. ಶುಗರ್ ನ ಒಂದು ಎಕ್ಸಾಂಪಲ್ ಯಾವುದು ಅಂತಪ್ಪ ಅಂದ್ರೆ ಸುಕ್ರೋಸ್ ತಗೋಣ. ಸುಕ್ರೋಸ್ ಏನು ಬರುತ್ತಪ್ಪ ಅಂದ್ರೆ C12H22O11. So this is the molecular formula of sugar, or we can call it as sucrose. So how to calculate? We have to make use of the same formula, that is molecular mass of sugar, that is C12H22O11, which is equal to, same again, we have to multiply the atomic mass of individual atoms and we have to add them together. So therefore carbon there are 12 into atomic mass of carbon plus there are 22 hydrogen atoms, 22 into atomic mass of hydrogen plus there are 11 oxygens, 11 into atomic mass of oxygen. Okay, so which is equal to 12 into atomic mass of carbon is 12 plus 22 into atomic mass of hydrogen is 1 plus 11 into atomic mass of oxygen is what? 16. So when you simplify this, you will get it as 342 gram. Gram bardhupa antandra gram molecular mass agate. So this is what here molecular mass of sugar. So this is how we can calculate molecular mass of any type of compound which is given. So if I ask you to calculate some other compounds, you can also calculate. So let us move on to the what? Next one, that is formula mass. Formula mass and molecular mass ಏನು difference ಅಂತಂದ್ರೆ formula mass is the same as we calculate molecular mass. So ನಾವು ಹೆಂಗೆ molecular mass calculate ಮಾಡ್ತಿರಲ್ಲ ಅದೇ ತರ formula mass ನಾವು calculate ಮಾಡ್ಕೋತೀವಿ. But the difference between molecular mass and formula mass is what here? The formula mass is used for ionic compounds. ಯಾಕೆ ನಾವು ಇದನ್ನ ionic compounds ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ionic compounds ಒಳಗ or ionic compounds do not have any kind of discrete molecules. So discrete molecules ಇರಲಿಲ್ಲ ಅಂತಂದ್ರೆ we cannot calculate their molecular mass. Molecular mass ನಾವು ಯಾವಾಗ ಕ್ಯಾಲ್ಕುಲೇಟ್ ಮಾಡ್ಕೋತೀವಪ್ಪ ಅಂತಂದ್ರೆ when the compound has discrete molecules. ಈಗ ಅಯೋನಿಕ್ ಕಾಂಪೌಂಡ್ ಬಂದುಪ್ಪ ಅಂತಂದ್ರೆ ಅದರೊಳಗೆ ಅಯಾನ್ಸ್ ಇರ್ತಾವ ಹೊರತಾಗಿ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್ ಇರಂಗಿಲ್ಲ. ಸೊ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್ ಇರಲಿಲ್ಲ ಅಂತಂದ್ರೆ ಅವತ್ತಕ್ಕೆ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇಲ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಆಸ್ ಫಾರ್ಮುಲಾ ಮಾಸ್ ಅಂತಾರೆ. ಇಲ್ಲಿ ನೋಡ್ರಿ, ಸಿನ್ಸ್ ಅಯೋನಿಕ್ ಕಾಂಪೌಂಡ್ಸ್ do not have discrete molecules. ಅಂದ್ರೆ ಅಯೋನಿಕ್ ಕಾಂಪೌಂಡ್ಸ್ ಒಳಗ ಮಾಲಿಕ್ಯೂಲ್ಸ್ ಇರಂಗಿಲ್ಲ, ಬಟ್ ಅದ್ರೊಳಗೆ ಏನಿರ್ತದೆ ಹೇಳ್ರಿ, ದೇ ಕಂಟೇನ್ಸ್ ಅಯಾನ್ಸ್. ಇನ್ಸ್ಟೆಡ್ ದೇ ಕಂಟೇನ್ ಅಯಾನ್ಸ್. ಯಾವ ಅಯಾನ್ಸ್ ಇರ್ತಾವಪ್ಪ ಅಂತಂದ್ರೆ ಕ್ಯಾಟಿಯಾನ್ಸ್ ಮತ್ತು ಆನಿಯಾನ್ಸ್. ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಮತ್ತು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಇರ್ತಾವು, ಬಟ್ ಮಾಲಿಕ್ಯೂಲ್ಸ್ ಇರಂಗಿಲ್ಲ. ಸೊ ಅಂತ ಅಯೋನಿಕ್ ಕಾಂಪೌಂಡ್ ನಾವು ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡತ್ತಿದ್ವಿಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ ಟರ್ಮ್ಸ್ ಆಫ್ ವಾಟ್ ಎ ಫಾರ್ಮುಲಾ ಮಾಸ್. ಸೊ ದೇರ್ ಫೋರ್ ಎಕ್ಸಾಂಪಲ್ ತಗೊಂಡು ನಾವಿಲ್ಲಿ ಎಕ್ಸಾಂಪಲ್ ಏನ್ ತಗೋತೀನಪ್ಪ ಅಂತಂದ್ರೆ ಫಾರ್ಮುಲಾ ಮಾಸ್ ಆಫ್ sodium chloride. Sodium chloride is an example for what? Ionic compound. Sodium chloride ಏನಿರ್ತದಪ್ಪ ಅಂತಂದ್ರೆ sodium chloride is an ionic compound which consists of sodium ions and chloride ions, not sodium molecules and chloride molecules. Okay, remember that. Sodium chloride has what here? Ions. What type of ions? This has sodium ions ಅಂತಂದ್ರೆ positively charged sodium ions, negatively charged chloride ions ಇರ್ತಾವೆ. ಸೊ ಇಂಥ ಅಯೋನಿಕ್ ಕಾಂಪೌಂಡ್ಸ್ ಗೆ ಮಾಲಿಕ್ಯುಲರ್ ಮಾಸ್ ನಾವು ಯಾವ ಟೈಪ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಫಾರ್ಮುಲಾ ಮಾಸ್. ಸೊ ಸೇಮ್ ಫಾರ್ಮುಲಾ ಮಾಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಪ್ಪ ಅಂತಂದ್ರೆ ಫಾರ್ಮುಲಾ ಮಾಸ್ ಆಫ್ NaCl equal to number of cations into its
atomic mass of water, that corresponding ion, plus number of anions into its atomic mass. Okay, which is equal to ಈ NaCl ಒಳಗೆ ಯಾವ ಯಾವ ions ಇದಾವೆ ಹೇಳ್ರಿ Na+ ಮತ್ತು Cl-. ಎಷ್ಟು Na+ ಇದಾವ್ರಿ 1 Na+ and 1 Cl-. ಸೊ ಇಲ್ಲಿ number of cations ಅಂದ್ರೆ cation ಅಂದ್ರೆ ಯಾವುದು ಹೇಳ್ರಿ the ion which is carrying positive charge. Anion ಅಂದ್ರೆ ಯಾವುದು ಹೇಳ್ರಿ the ion which is carrying what here negative charge. Number of cations ಅಂದ್ರೆ ಯಾವುದು ಹೇಳ್ರಿ Na+ ಇದೆ ಅಂತ ಅದು ಒಂದೇ ಐತಿ, ಅದರ atomic mass ಎಷ್ಟು ಬರ್ತದಪ್ಪ ಅಂತಂದ್ರೆ 23. ಓಕೆ, ಪ್ಲಸ್ ನಂಬರ್ ಆಫ್ anions ಎಷ್ಟು ಇದಾವಲ್ರಿ ಒಂದೇ ಐತಿ, ಅದು ಯಾವುದು ಕ್ಲೋರೈಡ್, ಅದರ ಮಾಸ್ ಎಷ್ಟಪ್ಪ ಅಂತಂದ್ರೆ 35.5 into 1. ಸೊ ವಿಚ್ ಇಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಾಗ ಎಷ್ಟು ಬರುತ್ತಪ್ಪ ಅಂತಂದ್ರೆ 58.5 unified mass. So therefore formula mass of sodium chloride is how much here 58.5. ನೋಡ್ರಿ ಇದರದ ಕ್ಯಾಲ್ಕುಲೇಷನ್ ಆಗಲಿ ಇದರದ ಕ್ಯಾಲ್ಕುಲೇಷನ್ ಆಗಲಿ ಎರಡು ವೇ ಸೇಮ್, ಬಟ್ ಆ ಮಾಸ್ ನಾವು ಯಾವ ಟೈಪ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ಕೋತ ಬರ್ತೀವಿ ಹೇಳ್ರಿ ಇಲ್ಲಿ ಫಾರ್ಮುಲಾ ಮಾಸ್ ಅನ್ನುವಂತ ವೇ ಒಳಗೆ ಕ್ಯಾಲ್ಕುಲೇಟ್ ಮಾಡ್ಕೋತ ಬರ್ತೇವೆ ನಾವು. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ಇಯರ್ ಫಾರ್ಮುಲಾ ಮಾಸ್ ಅಂಡ್ ದಿಸ್ ಇಸ್ ಅಬೌಟ್ ವಾಟ್ ಇಯರ್ ಮಾಲಿಕ್ಯುಲರ್ ಮಾಸ್. ಸೊ ಮಾಲಿಕ್ಯುಲರ್ ಮಾಸ್ ನಾವು ಗ್ರಾಮ್ ಒಳಗೆ ಬರಲಾಗ ಏನಂತ ಕರಿತೀವಿ ನಾವಿಲ್ಲಿ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ಸ್, we'll discuss about the next concept, and very important concept is that mole concept. So ನಮಗೆ mole concept ಗೊತ್ತಾಗಬೇಕಪ್ಪ ಅಂತಂದ್ರೆ ನಾವು ಜನರಲಿ we always come across mole concept in day to day life. ಹೆಂಗಪ್ಪ ಅಂತಂದ್ರೆ ಈ ನಾವು ಜನರಲಿ ಮಾರ್ಕೆಟ್ಗೆ ಹೋದಾಗ ಏನಾಗ್ತದಪ್ಪ ಅಂತಂದ್ರೆ ನಾವು 1 ಡಜನ್ ಫ್ರೂಟ್ಸ್ ತಗೊಂಡು ಅಂತ ತಿಳ್ಕೊರಿ. 1 ಡಜನ್ ಅನ್ಕೊಳ್ಳಿ ನಾವು ಜನರಲಿ ಎಷ್ಟು ಹೇಳ್ತಾರೆ ಹೇಳಿ 12 ಯೂನಿಟ್ಸ್ ಅಂತ ಕೊಡ್ತಾರೆ. ವಾಟ್ ಎವರ್ ಮೇ ಬಿ ದ ಫ್ರೂಟ್, ಇಟ್ ಮೇ ಬಿ ಬನಾನಾ, ಇಟ್ ಮೇ ಬಿ ಆಪಲ್, ಇಟ್ ಮೇ ಬಿ ವೆಜಿಟೇಬಲ್ಸ್, ಯಾವ್ದು ನೀವು ಒಂದು ಡಜನ್ ಅನ್ಕೊಳ್ಳಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ 12 ಯೂನಿಟ್ಸ್ ಅಂತ ಕೊಡ್ತಾರೆ ಜನರಲಿ. ಹಂಗ ಅದೇನ್ ಡಜನ್ ಅಂತಿಲ್ಲ. ಮೋಲ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ಅ ಡಜನ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಒಳಗೆ ನಾವು ಡಜನ್ ಏನಂತ ಕರಿತೀವಿ ಹೇಳ್ರಿ ಮೋಲ್ ಅಂತ ಕರೀತು. ಜನರಲಿ ಡಜನ್ ಅಂದ್ರೆ 12 ಅಂತ ಕರಿತಿಲ್ಲ, ಇಲ್ಲಿ ಮೋಲ್ ಅಂದ್ರೆ 12 ಕರೆಯಲ್ಲ, ಇಲ್ಲಿ ವ್ಯಾಲ್ಯೂ ಬೇರೆ ಬರ್ತದೆ ನಮಗೆ. ಓಕೆ, ಸೊ ದ ಮೋಲ್ ಇಸ್ ವಾಟ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕೆಮಿಸ್ಟ್ರಿ ಡಜನ್. ಸೊ ಇಲ್ಲಿ ನೋಡ್ರಿ ಮೋಲ್, the word mole is called heap or pile. heap or pile ಅಂದ್ರೆ ಏನು ಹೇಳ್ರಿ ರಾಶಿ ಅಂದ್ರೆ ಒಂದು ಗ್ರೂಪ್ ಗೆ ನಾವು ಏನಂತ ಕರಿತೀವಿ ಮೋಲ್ ಅಂತ ಕರೀತೀವಿ. we can call it as it is a chemistry dozen. it is about a chemistry dozen. dozen ಅನ್ಕೊಳ್ಳೆ 1 ಡಜನ್ ಅನ್ಕೊಳ್ಳೆ ನಿಮಗೆ ಗೊತ್ತಿರುತ್ತೆ 12 ಯೂನಿಟ್ಸ್ ಅಂತ ಹೇಳಿ. ಸೊ ಇಲ್ಲಿ ನಾವು 12 ಯೂನಿಟ್ಸ್ ಅಂತ ತಗೊಳ್ಳಂಗಿಲ್ಲ, ಎಷ್ಟು ತಗೋತೀವಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ ಮೋಲ್ ಈಸ್ ಡಿಫೈನ್ಡ್ ಆಸ್ it is the amount of the substance, it is the amount of the substance that contain as many particles as there are atoms in exactly 12 gram of carbon 12 isotope. As there are in what here 12 gram of carbon 12 isotope. ಕಾರ್ಬನ್ 12 ಒಳಗಿರುವಂತ ಐಸೋಟೋಪ್ಸ್ ಒಳಗಿರುವಂತ ಆಟಮ್ಸ್ ಏನಿರ್ತಾವಲ್ಲ ಆ ಕಂಪ್ಲೀಟ್ ಕಾರ್ಬನ್ 12 ಐಸೋಟೋಪ್ ಇರುವಂತ ಆಟಮ್ಸ್ ನಾವು ಜನರಲಿ ಏನಂತ ಕರಿತೀವಿ ಮೋಲ್. ಇಟ್ ಇಸ್ ಅ ಡೆಫಿನೇಷನ್ ಆಫ್ ಮೋಲ್. ಹೆಂಗ್ ಹೇಳ್ರಿ ಇಟ್ ಈಸ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್. ಆ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಒಳಗೆ ಎಷ್ಟು ಪಾರ್ಟಿಕಲ್ಸ್ ಇರ್ಬೇಕು ಹೇಳ್ರಿ, ಎಷ್ಟು ಪಾರ್ಟಿಕಲ್ಸ್ ಇರ್ಬೇಕಪ್ಪ ಅಂತಂದ್ರೆ ಎಷ್ಟು 12 ಗ್ರಾಮ್ ಆಫ್ ಕಾರ್ಬನ್ 12 ಐಸೋಟೋಪ್ ಒಳಗೆ ಆಟಮ್ಸ್ ಇರ್ತಾವಲ್ಲ ಅಷ್ಟು ಪಾರ್ಟಿಕಲ್ಸ್ ಇದ್ದಪ್ಪ ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ ಹೇಳ್ರಿ ಮೋಲ್ ಅಂತ ಕರಿತೀವಿ ನಾವು. ಸೊ ಮೋಲ್ ಅಂದ್ರೆ ಇಲ್ಲಿ ನೋಡ್ರಿ therefore 1 mole is equal to 1 mole of substance is equal to ಎಷ್ಟು ಹೇಳಿದಾರೆ ಹೇಳ್ರಿ as many particles as there are in water 12 gram of isotope. So ಅಂದ್ಕೂಡಲೇ 12 gram of water C12 isotope divided by mass of one carbon atom. So that is to be taken as what 1.99 something to what 10 to minus 23 gram. So ಇದು ನಾವು ಸಿಂಪ್ಲಿಫೈ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ 6.99
022 into 10 raised to 23 particles. ಎಷ್ಟು ಬರುತ್ತೆ ಹೇಳ್ರಿ? therefore 1 mole of substance is equal to ಎಷ್ಟು ಬರುತ್ತೆ ಹೇಳ್ರಿ? 1 mole of substance is equal to ಎಷ್ಟು ಬಂತಪ್ಪ ಅಂತಂದ್ರೆ 6.022 into 10 raised to 23 particles. 12 divided by 1.99 ಮಾಡ್ರಿ ಅಂತಂದ್ರೆ 6.022 ಬರ್ತೈತಿ. ಈ 10 to the power minus 23 ಡಿನಾಮಿನೇಟರ್ ಒಳಗೆ ಕೆಳಗಡೆ ಐತಿ, ಅದು ನ್ಯೂಮರೇಟರ್ ಬಂದಾಗ ಏನಾಗುತ್ತೆ ಪ್ಲಸ್ 23 ಆಗೈತಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆಮಿಸ್ಟ್ರಿ ಡಜನ್. ಕೆಮಿಸ್ಟ್ರಿ ಡಜನ್ ಅಂದ್ರೆ ಹೇಳ್ರಿ 1 mole. 1 mole ದ ವ್ಯಾಲ್ಯೂ ಎಷ್ಟು ಹೇಳ್ರಿ? as many particles as there are in what 12 gram of isotope. ಅಂದ್ರೆ 12 gram of isotope ಒಳಗೆ ಎಷ್ಟು ಪಾರ್ಟಿಕಲ್ಸ್ ಇದಾವೆ ಹೇಳ್ರಿ? 6.022 into 10 raised to 23 ಪಾರ್ಟಿಕಲ್ಸ್ ಇದಾವ. ಇಷ್ಟ ಪಾರ್ಟಿಕಲ್ಸ್ ನಾವು ಜನರಲ್ ಏನಂತ ಕರಿತೀವಿ ಹೇಳ್ರಿ? 1 mole ಅಂತ ಕರಿತೀವಿ ನಾವು. ಸೊ 1 mole ಅಂದ್ರೆ ಹೇಳ್ರಿ ಕೆಮಿಸ್ಟ್ರಿ ಡಜನ್. ಕೆಮಿಸ್ಟ್ರಿ ಡಜನ್ ಒಳಗೆ ಎಷ್ಟು ಪಾರ್ಟಿಕಲ್ಸ್ ಇರಬೇಕು ಹೇಳ್ರಿ? 6.022 into 10 raised to 23 ಇದಪ್ಪ ಅಂತಂದ್ರೆ ನಾವು ಅದಕ್ಕೆ 1 mole ಅಂತ ಕರಿತೀವಿ ನಾವು, ರೈಟ್? ಸೊ 1 mole ಏನಾಗತ್ತಪ್ಪ ಅಂತಂದ್ರೆ the number of particles remains the same for any kind of substance. ನೀವು ಯಾವುದು ಸಬ್ಸ್ಟೆನ್ಸ್ ತಗೋರಿ, the value of mole is always remains the same independent of the what nature of the particle. ಯಾವ ಪಾರ್ಟಿಕಲ್ ಬೇಕಾದಿದ್ರೂ 1 mole ಅಂತಂದ್ರೆ 6.00022 into 10 raised to 23 ನೋಡ್ರಿ. therefore the mole value is always same for any substance and is independent of the nature of the substance. nature of the substance ಅಂದ್ರೆ ಯಾವ್ದು ಬೇಕಾದ ಸಬ್ಸ್ಟೆನ್ಸ್ ಇದ್ರೂ ಅದ್ರ ಮೇಲೆ ಅದ್ರ ನೇಚರ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಆ ಮೋಲ್ ಅಂದ್ರೆ ವ್ಯಾಲ್ಯೂ ಯಾವಾಗಲೂ ಸೇಮ್ ಇರ್ತದೆ. ಸೊ therefore ಈಗ ನಾ ಏನ್ ಹೇಳ್ಬೋದಪ್ಪ ಅಂತಂದ್ರೆ ಈಗ 1 mole ಆಟಮ್ ನೋಡ್ರಿ 1 mole ಆಫ್ ಹೈಡ್ರೋಜನ್ ಅಂತ ಅಂದ ಕೂಡಲೇ 1 mole ಆಫ್ ಹೈಡ್ರೋಜನ್ ಅಂದಾಗ ಹೈಡ್ರೋಜನ್ ಎಷ್ಟು ಆಟಮ್ಸ್ ಇರ್ತಾವೆ ಹೇಳ್ರಿ? 1 mole ಆಫ್ ಹೈಡ್ರೋಜನ್ is equal to what 6.022 into 10 raised to 23 atoms. ಅಥವಾ ನಾ ಇದಕ್ಕೆ ಏನಂತ ಕರಿಬಹುದು ಹೇಳ್ರಿ? 1 mole ಆಫ್ ಆಟಮ್ ಅಂತ ಅಂದ ಕೂಡಲೇ ಎಷ್ಟು ಆಟಮ್ಸ್ ಇರ್ತಾವೆ ಹೇಳ್ರಿ? 1 mole ಆಫ್ ಆಟಮ್ ಒಳಗ 6.022 into 10 raised to 23 atoms ಇರ್ತಾವು. ಈಗ if I say 1 mole of molecule, 1 mole of molecule ಅಂದ ಕೂಡಲೇ ಎಷ್ಟು ಮಾಲಿಕ್ಯೂಲ್ಸ್ ಇರಬೇಕು ಹೇಳ್ರಿ? 6.022 into 10 raised to 23 molecules. Okay, so mole means what? The mole is same for any kind of substance, that may be in terms of atoms or that may be in terms of what here molecules will be having what same number of atoms. Okay, so ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವ್ಯಾಲ್ಯೂ ಆಫ್ ಮೋಲ್ ನಮಗೆ ಗೊತ್ತಾಗತ್ತೆ. So students, so 1 mole of atom ಅಂತ ಕೂಡಲೇ ಎಷ್ಟು ಬಂತು ಹೇಳಿ? 6.02 into 10 raised to 23 ಬಂತು. 1 mole of molecule ಅಂತ ಕೂಡಲೇನು 6.02 into 10 raised to 23 ನ ಬಂತು. So the value 6.022 into 10 raised to 23 is called, ಇದಕ್ಕೆ ಜನರಲಿ ಅಥವಾ ಸ್ಟ್ಯಾಂಡರ್ಡ್ ಆಗಿ ಏನಂತ ಕರೀತಾರಪ್ಪ ಅಂತಂದ್ರೆ ಅವಗಾಡ್ರೋಸ್ ಕಾನ್ಸ್ಟಂಟ್. Avogadro's value ಅಂತನೂ ಕರೀತಾರೆ. So Avogadro's constant is written as what here? Avogadro's constant, which is equal to written as what? Na, where Na indicates what here? Avogadro's constant or Avogadro's number, whose value is how much here? 6.022 into 10 raised to 23 particles. ಯಾವ ಪಾರ್ಟಿಕಲ್ಸ್ ಇರಬಹುದು ಹೇಳ್ರಿ? ದೇ ಮೇ ಬಿ ಆಟಮ್ಸ್, ದೇ ಮೇ ಬಿ ಮಾಲಿಕ್ಯೂಲ್ಸ್ ಆರ್ ದೇ ಮೇ ಬಿ ಅಯಾನ್ಸ್. ಸೊ ಅವಗಾಡ್ರೋಸ್ ವ್ಯಾಲ್ಯೂ ಎಷ್ಟಪ್ಪ ಅಂದ ಕೂಡಲೇ ನಿಮಗೆ ನೆನಪಿರಬೇಕು, ದ ವ್ಯಾಲ್ಯೂ ಆಫ್ ಅವಗಾಡ್ರೋಸ್ ಕಾನ್ಸ್ಟಂಟ್ ಇಸ್ 6.022 into 10 raised to 23 particles. ಓಕೆ, ಸೊ ಈಗ ನೋಡೋಣ
mole in case of gases. ಗ್ಯಾಸ್ ಒಳಗೆ ನಾವು ಮೋಲ್ಸ್ ಅಂದ್ಕೊಳ್ಳೆ ಬೇರೆ ಬರ್ತದೆ ಇಲ್ಲಿ. ಸೊ ಹೆಂಗ್ ಬರ್ತದಪ್ಪ ಅಂತಂದ್ರ ಮೋಲ್ ಇನ್ ಕೇಸ್ ಆಫ್ ಗ್ಯಾಸಸ್ ಹೆಂಗ್ ತಗೋಬೇಕಪ್ಪ ಅಂತಂದ್ರ so we should know what is the volume occupied by the water 1 mole of a gas. So volume occupied by 1 mole of gas is commonly called as what? Molar volume. ಅದಕ್ಕೆ ಏನಂತ ಕರೀತೀವಿ ನಾವಲ್ಲಿ molar volume. ಇಲ್ಲಿ ನೋಡ್ರಿ 1 mole of gas in space occupy ಮಾಡ್ಕೊತಿರಲ್ಲ ಆ ಸ್ಪೇಸ್ ಗೆ ನಾವೇನಂತ ಕರೀತೀವಿ molar volume ಅಂತ ಕರೀತೀವಿ, right? So the space occupied by the volume or the space occupied by the gas, which is equal to what? 22.4 liter at standard temperature and pressure. You know, right? The volume occupied by 1 mole of gas is called molar volume. ಇದು ನಮಗೆ ಗೊತ್ತಿರಬೇಕು ಏನಪ್ಪಾ ಅಂತಾರ ವ್ಯಾಲ್ಯೂಮ್ ಆಕ್ಯುಪೈಡ್ ಬೈ 1 mole of gas ಏನಂತ ಕರಿತೀವಿ ನಾವಿಲ್ಲಿ ಮೋಲಾರ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ದೇರ್ಫೋರ್ the space occupied by gas of volume ಎಷ್ಟಿದಪ್ಪ ಅಂತಂದ್ರ 22.4 liter at STP. STP ಅಂದ್ರೆ ಏನು ಹೇಳ್ರಿ? Standard temperature and pressure. So therefore 1 mole of gas occupies 1 mole of gas occupies how much volume? 22.4 liter at STP. ಅಂತಂದ್ರ 1 mole of or 1 mole in terms of gases ಅಂದ್ರೆ ಎಷ್ಟು ಹೇಳಿರಲಿ 22.4 liters. ಈಗ ನಾವು ಗ್ಯಾಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವು ಅಂತಂದ್ರೆ ವ್ಯಾಲ್ಯೂಮ್ ಒಳಗೆ ಹೇಳಬೇಕಾಗತ್ತೆ. ಈಗ ನಾವು ಕಾಂಪೌಂಡ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವು ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಆಟಮ್ಸ್ ಅಂತ ಹೇಳಬೇಕಾಗತ್ತೆ, ಇನ್ ಟರ್ಮ್ಸ್ ಆಫ್ ವಾಟ್ ಮಾಲಿಕ್ಯೂಲ್ಸ್ ಅಂತ ಹೇಳಬೇಕಾಗತ್ತೆ. 1 mole ವ್ಯಾಲ್ಯೂ ಎಷ್ಟು ಹೇಳ್ರಿ? 6.02 into 10⁻23 particles. ಅಂತಂದ್ರೆ 6.02 into 10⁻23 gaseous molecules occupies how much volume? 22.4 liters at what temperature and pressure? At standard temperature and pressure. Okay, so this is so students, let us know how to calculate number of moles for a different atoms, molecules and gases. So the first one, number of moles of atom. If you want to calculate the number of moles of atom, you have to make use of a formula. Number of moles of atom is equal to mass of atom divided by its atomic mass. You can take atomic mass in terms of gram or in terms of AMU. Okay, so this is the formula will help you to calculate number of moles of atom. And second one is number of moles of molecule. So here we have to go forward. Mass of molecule divided by molecular mass. So this formula will help you to calculate number of moles of molecule. So and the third one is number of moles of gas. Number of moles of gas can be calculated volume of gas at STP. Volume of gas at STP means what here? The volume occupied by a gas at standard temperature and pressure divided by 22.4 liter. So this formula will help you to calculate the number of moles of substance. So therefore we should know 1 mole is equal to 6.022 into 10⁻23 particles. You should remember this. So these are the formula will help you to calculate the number of moles of any kind of atoms or molecules or gases.